ಈಗ ನೀವು ಹಿರಿಯರಲ್ಲಿ ಈಗ ಹಿಂದಿದ್ದವರು ಕೂಡ ಬಿ ಜೆ ಪಿಯಿಂದ ಎಮ್.ಎಲ್.ಎ ಕೂಡ ಆದಂಥವ್ರು ಈ ಕಾಂಗ್ರೆಸ್ಸಲ್ಲಿ ಗುರುತಿಸ್ಕೋತಿದ್ದೀರಾ. ನಾನು ಈ ಭಾಗದಲ್ಲಿ ವಿದ್ಯಾಭ್ಯಾಸ ಮಾಡಿದ್ರಿಂದ ನನಗೂ ಮಾಹಿತಿ ಬರುತ್ತೆ. ನಿಮ್ಮನ್ನು ಇನ್ನೂ ಅರಗಿಸ್ಕೊಳ್ತಿಲ್ಲ ಇಲ್ಲಿನ ಜನ. ಯಾಕಂದರೆ ನೀವು ಬಿ ಜೆ ಪಿಯಲ್ಲಿದ್ದರೆ ಚೆನ್ನಾಗಿತ್ತು. ಅದು ನೋಡಿ ಅವರವರ ವೈಯಕ್ತಿಕ ಅಭಿಪ್ರಾಯಗಳು. ಬಟ್ ಪಕ್ಷಕ್ಕಿಂತ ವ್ಯಕ್ತಿ ಹೇಗೆ ಸ್ಪಂದನೆ ಮಾಡ್ತಾರೆ ಅನ್ನೋದು ಭಾಳ ಮುಖ್ಯ ಆಗುತ್ತೆ. ಎಲ್ಲರೂ ಕೂಡ ಪಕ್ಷವನ್ನೇ ನೋಡಲ್ಲ. ಕಾಂಗ್ರೆಸ್ ಈ ದೇಶಕ್ಕೆ ಸ್ವತಂತ್ರವನ್ನು ತಂದುಕೊಟ್ಟಿರುವಂಥ ಪಕ್ಷ ಮತ್ತು ನಾವು ಕಾಂಗ್ರೆಸ್ ಕುಟುಂಬದಲ್ಲೇ ಇದ್ದಂಥವ್ರು. ಹಾಗಾಗಿ ಕೆಲವು ಕಾರಣಾಂತರಗಳಿಂದ ಬಿ ಜೆ ಪಿಗೆ ಹೋಗುವಂಥ ಸಂದರ್ಭ ಬಂದಿತ್ತು. ಬಿ ಜೆ ಪಿಯಲ್ಲಿದ್ದೆ. ಬಟ್ ಅಲ್ಲಿದ್ದಂಥ ಸಂದರ್ಭದಲ್ಲೂ ಕೂಡ ನಾನು ಜನರಿಗೆ ಜನ ಕೊಟ್ಟಂಥ ಮತಕ್ಕೆ ದ್ರೋಹ ಬಗೆದೆ ನಾನು ಕೆಲಸವನ್ನು ನ್ಯಾಯ ಒದಗಿಸಿದ್ದೇನೆ. ಆದರೆ ಚುನಾವಣಾ ಸಂದರ್ಭದಲ್ಲಿ ಜನ ಅದನ್ನು ಅರಗಿಸ್ಕೊಳ್ಳಲ್ಲ ಅನ್ನೋವಂಥವರು ಯಾವ ರೀತಿ ಮತದಾನ ಮಾಡಿದ್ರು, ಅವತ್ತು ಜಾತಿನ ತರ್ತಾರೆ, ಮತ್ತು ಇವರು ಬರೀ ಪಾರ್ಶಾಲಿಟಿ ಮಾಡಿದ್ರು ಅಂತ ಸುಳ್ಳಪ್ಪಿಸಿದ್ರು. ಈ ರೀತಿ ಎಲ್ಲ ಆಗಿದೆ. ಕಾರಣಾಂತರಗಳಿಂದ ಮತ್ತೆ ನಾವು ಮರಳಿ ವಾಪಸ್ ಕಾಂಗ್ರೆಸ್ಗೆ ಬರಬೇಕಾಗಿ ಬಂತು. ಸೊ ಹಾಗಾಗಿ ಇವತ್ತು ಕಾಂಗ್ರೆಸ್ನೂ ಕೂಡ ಈ ದೇಶಕ್ಕೆ ಈ ರಾಜ್ಯಕ್ಕೆ ಕೊಟ್ಟಂಥ ಅನೇಕ ಕೊಡುಗೆಗಳನ್ನ ಇವತ್ತು ಕೂಡ ಜನ ಸ್ಮರಿಸ್ತಾರೆ. ಅಲ್ಲ, ನೀವು ಕಾಂಗ್ರೆಸ್ಸಿಗೆ ಬಂದಿದ್ದು ತವ್ರ ಮನೆಗೆ ಬಂದಷ್ಟ ಏನೋ ಖುಷಿ ಆಯ್ತಾ ಹೇಗೆ ಅಂತ? ಯಾಕಂದರೆ ನಿಮ್ಮ ತಂದೆಯವರು ವಾಪಸ್ ಬಂದಿದ್ದೀವಲ್ಲ, ನಮ್ಮ ತಂದೆ ಇದ್ದಂಥ ಪಕ್ಷಕ್ಕೆ ವಾಪಸ್ ಬಂದಿದ್ದೇವೆ. ಸೊ ಹಾಗಾಗಿ ಇಲ್ಲಿ ಖುಷಿಯಾಗಿದ್ದೀರಾ? ಯಾವ ಪಕ್ಷದಲ್ಲಾದರೂ ಇದ್ರೂ ನಾನು ಖುಷಿಯಾಗೇ ಇರ್ತೇನೆ. ಹಂಗಲ್ಲ, ನಿಮಗೆ ನಿಮ್ಮ ತಂದೆಯವ್ರಿಗೆ ಸಿಕ್ಕಂಥ ಸ್ಥಾನಮಾನಗಳು, ಅಗೌರವ ಇಲ್ಲೂ ಕೂಡ ನಿಮಗೆ ಸಿಗ್ತಾ ಇದೆ ಅಂತ. ಖಂಡಿತ ಅದನ್ನು ನೀವು ಮುಂದುವರ್ಸ್ಕೊಂಡು ಹೋಗ್ತೀರಿ. ಹೌದು. ಅಲ್ಲ, ಆ ಥರದ ಎಮೋಷ್ನಲ್ ಮೂಮೆಂಟಲ್ಲಿರುವಂಥ ನಿಮ್ಮ ಫ್ಯಾನ್ಸ್ ಇದ್ದಾರೆ. ಆ್ಯಕ್ಚುಲಿ ಅವ್ರಿಗೆ ಒಳಗೆ ಪೂರ್ಣಿಮಾ ಅಂತ ಇದೆ, ಬಟ್ ಪಕ್ಷ ಅಂತ ಬಂದಾಗ 50-50 ಆಗ್ಬಿಡುತ್ತೆ. ಇಲ್ಲ, ಅವರನ್ನು ನೋಡಿ, ಕೆಲವು ಸುಳ್ಳುಗಳನ್ನು ಕಾಂಗ್ರೆಸ್ ಪಕ್ಷದ ಮೇಲೆ ಸುಳ್ಳು ವದಂತಿಗಳನ್ನು ಹಬ್ಬಿಸುವಂಥದ್ದು ಬಿ ಜೆ ಪಿ IT ಸೆಲ್ ಕೆಲಸ. ಯುವಕರಲ್ಲಿ ವಿಶೇಷವಾಗಿ ಕಾಂಗ್ರೆಸ್ ಪಕ್ಷದ ಬಗ್ಗೆ, ಕಾಂಗ್ರೆಸ್ ಪಕ್ಷದ ಸಿದ್ಧಾಂತಗಳ ಬಗ್ಗೆ ತುಂಬ ಸುಳ್ಳನ್ನು ಹೇಳ್ತಿರ್ತಾರೆ. ನೋಡಿ, ಎಲ್ಲ ಪಕ್ಷದಲ್ಲೂ ಕೂಡ ಪ್ಲಸ್ಸು ಮೈನಸ್ ಎಲ್ಲ ಪಕ್ಷದಲ್ಲೂ ಇದ್ದಾವೆ. ಕಾಂಗ್ರೆಸ್ ಪಕ್ಷದಲ್ಲೂ ಕೆಲವು ತಪ್ಪುಗಳಾಗಿರುವಂಥದ್ದಿದೆ. ಇವತ್ತು ಬಿ ಜೆ ಪಿನಲ್ಲೂ ಕೂಡ ಅನೇಕ ತಪ್ಪುಗಳನ್ನು ಮಾಡ್ತಾರೆ. ಮೇಡಮ್, ನಾವು ಕೇಳಿದ್ದೀವಿ, ನೀವೇನೇ ಹೇಳ್ಬೋದು, ಬಟ್ ನಿಮಗೆ ಹಿರಿಯರಲ್ಲಿ ಸವಾಲು ಅಂತ ವಿಚಾರದಲ್ಲಿದೆ. ನಿಮ್ಮನ್ನು ಇನ್ನೂ ಅರಗಿಸ್ಕೊಳ್ತಿಲ್ಲ ಇಲ್ಲಿನ ಯುವಜನತೆ ಎಸ್ಪೆಷಲಿ. ಬಟ್ ನೀವು ಅದನ್ನು ಹೆಂಗೆ ಬ್ಯಾಲೆನ್ಸ್ ಮಾಡ್ತೀರಾ? ಇಲ್ಲ, ಅದನ್ನೇ ತಿಳಿ ಹೇಳಬೇಕಲ್ಲ. ಈಗ ಅವರಲ್ಲಿ ಒಂದು ಮಂಕ ಕೌದಿರುತ್ತೆ, ಹೌದಲ್ಲ? ಸುಮ್ಮನೆ ಒಂದು ಪಕ್ಷ ಅಂದ ತಕ್ಷಣ ಸುಮ್ಮನೆ ಸುಳ್ಳು ಹೇಳೋವಂಥದ್ದು, ಪಕ್ಷದ ಬಗ್ಗೆ ಟೀಕೆಗಳು ಮಾಡುವಂಥದ್ದು, ಅಪಪ್ರಚಾರಗಳು ಮಾಡುವಂಥದ್ದು ವಿದ್ಯಾವಂತರಿದ್ದಾರೆ, ತಿಳ್ಕೊತಾರೆ. ಸೊ ಹಾಗಾಗಿ ಖಂಡಿತವಾಗ್ಲೂ ಅದೇನೋ ದೊಡ್ಡ ವಿಷಯ ಅಲ್ಲ ಅಂತ ನಾನಂತೂ ಅನ್ಕೋತೀನಿ. ಅಲ್ಲ, ಇನ್ನು ಪೂರ್ಣಿಮಾ ಬಿ ಜೆ ಪಿಗೆ ಬಂದುಬಿಟ್ರೆ ಅದು ರಾಷ್ಟ್ರೀಯವಾದ ಇರೋಂಥ ಪಕ್ಷ, ನಿಮ್ಮ ಹತ್ರ ಏನು ನಯ ಪೈಸೆ ಇಸ್ಕೊಳ್ಳದೆ ವೋಟ್ ಮಾಡಿಬಿಡ್ತಾರೆ ಅನ್ನೋ. ಕಾಂಗ್ರೆಸ್ ಕೂಡ ರಾಷ್ಟ್ರೀಯ ಪಕ್ಷನೇ ಅಲ್ವಾ? ಅಲ್ಲ, ಅವ್ರು ಹೇಳ್ಕೊಳ್ಳೋದು ಬಿ ಜೆ ಪಿಯವರು ನಾವು ಹೇಳ್ತಾರೆ ರಾಷ್ಟ್ರಭಕ್ತರು. ಕಾಂಗ್ರೆಸ್ ಕೊಟ್ಟಿರುವಂಥ ಕೊಡುಗೆಗಳನ್ನ ಈ ದೇಶದಲ್ಲಿ ಪಟ್ಟಿ ಮಾಡೋಣವಾ? ಇವತ್ತು ಹೈವೇ ಆಗ್ತಾ ಇದೆ ಅಂತ. ಮೊದಲು ನಮ್ಮಪ್ಪ ಮನೆ ಕಟ್ಟಿದ್ರೆ ತಾನೇ ನಾನು ಫಸ್ಟ್ ಫ್ಲೋರ್ ಕಟ್ಟೋಕ್ಕಾಗೋದು. ನಮ್ಮ ಅಪ್ಪನೇ ಮನೆ ಕಟ್ಟಿಲ್ಲ ಅಂದರೆ ನಾನು ಪಾಯದಿಂದ ಶುರು ಮಾಡಬೇಕು. ಹಾಗೆ ಈ ದೇಶಕ್ಕೆ ಕಾಂಗ್ರೆಸ್ ಕೊಟ್ಟಿರುವಂಥ ಹಲವಾರು ಕಾರ್ಖಾನೆಗಳು, ಡ್ಯಾಮ್ಗಳು, ಎಜುಕೇಷ್ನಲ್ ಇನ್ಸ್ಟಿಟ್ಯೂಷನ್ಸು, ಆಸ್ಪತ್ರೆಗಳು, ನಮಗೆ ಕೊಟ್ಟಿರುವಂಥ ಪಾಲಿಸೀಸು ಎಲ್ಲ ಸರ್ಕಾರಗಳು ಕೂಡ ಕೊಟ್ಟಿದೆ. ಕಾಂಗ್ರೆಸ್ನ ಆಡಳಿತ ನಡೆಸಿದಂಥ ಅನೇಕ ಸರ್ಕಾರಗಳು ಇವತ್ತು ಆರ್ಥಿಕ ಪರಿಸ್ಥಿತಿಯನ್ನು ಸೋಷಿಯಲ್ ಮೀಡಿಯಾದಲ್ಲಿ ಮರೆಮಾಚಿ ಹೇಳ್ತಿದ್ದಾರೆ. ಡಿಬೇಟಿಗೆ ಬರಲಿ, ಆರ್ಥಿಕ ಪರಿಸ್ಥಿತಿ ಹೇಗಿದೆ ಅಂತ. ಕಾಂಗ್ರೆಸ್ ಬುನಾದಿ ಮೇಲೆ ಆಡಳಿತ ಮಾಡ್ತಾರೆ. ಪೆಟ್ರೋಲ್ ಹೈಕ್ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಮಾಡಿದ್ರೆ ಏನಂತಾರೆ? ಕಾಂಗ್ರೆಸ್ಗೆ ಆಡಳಿತ ಮಾಡೋಕ್ಕೆ ಬರಲ್ಲ, ಜನ ವಿರೋಧಿ ಅಂತಾರೆ. ಇವತ್ತು ಪೆಟ್ರೋಲ್ ಹೈಕ್ಗೆ ಏನಂತಾರೆ? ದೇಶಕ್ಕಾಗಿ ಅಂತ ಹೇಳ್ತಾರೆ. ಅಂದರೆ ಇವರ ಮನಸ್ಥಿತಿ ಯಾವ ರೀತಿ ಇದೆ ಅಂತ ಹೇಳಿ ನಾವು ನೋಡಬೇಕು. ಹಾಗಾಗಿ ಇಲ್ಲಿ ಪಕ್ಷ ಅನ್ನೋದಕ್ಕಿಂತ ಕಾಂಗ್ರೆಸ್ ಕೊಟ್ಟಿರುವಂಥ ಕೊಡುಗೆಗಳನ್ನ ಕೂಡ ನಾವು ಗಮನದಲ್ಲಿ. ಅಲ್ಲ, ಆ ಕೊಡುಗೆಗಳನ್ನ ಜನರಿಗೆ ತಲುಪಿಸುವಲ್ಲಿ ಕಾಂಗ್ರೆಸ್ಸಿಗರು ಕೂಡ ಸಫಲರಾಗಿಲ್ಲ ಅಂತ. ಇಲ್ಲ, ಸಫಲರಾಗಿದ್ದರು. ಕೆಲವು ಸಾರಿ ಸುಳ್ಳು ಭಾಳ ವಿಜೃಂಭಿಸುತ್ತೆ ಕೆಲವು ಸಮಯದವರೆಗೂ. ಸೊ ಹಾಗಾಗಿ ಈಗ ಅದು ಸುಳ್ಳು ವಿಜೃಂಭಣೆಯಲ್ಲಿದೆ. ಹಾಗಾಗಿ ಜನಕ್ಕೆ ಅರ್ಥ ಆಗ್ತಾ ಇಲ್ಲ. ಆದರೆ ನಿಧಾನಕ್ಕೆ ಅರ್ಥ ಆಗ್ತಾ ಇದೆ. ಕಳೆದ ಲೋಕಸಭೆಯಲ್ಲಿ ಸ್ವಲ್ಪ ಅರ್ಥ ಆಗಿತ್ತದು. ಆಪ್ ಕಿ ಬಾರ್ 420 ಸರ್ಕಾರ ಅಂತಿದ್ರು, ಆದರೆ ಎಷ್ಟು ಬಂತು ಸೀಟು? ಅಲ್ಲ, ಅರ್ಥ ಆಯಿತು ಮೇಡಮ್. ಆಗ ಒಂದು ವೇಳೆ ಅದು ಅರ್ಥ ಆಗೋದ್ರೊಳಗೆ ಟೈಮೇ ಮುಗಿದೋಗಿರುತ್ತೆ ಅಂತ. ಅದೇನೂ ಮಾಡೋಕ್ಕಾಗೋದಿಲ್ಲ. ಸೋಲು ಗೆಲುವು ಅನ್ನೋದು ಇರುತ್ತೆ. ಹಾಗಂತ ಹೇಳಿ ಗೆದ್ದಿರೋರೆಲ್ಲ ಶ್ರೇಷ್ಠರು ಅಂತೇಳಿ ಕನ್ಸಿಡರ್ ಮಾಡೋಕ್ಕಾಗೋದಿಲ್ಲ. ಈಗ ಎಲ್ಲೋದಕ್ಕೆ ಮಾನದಂಡಗಳೇ ಬೇರೆ ಬೇರೆ ರೀತಿಯಾಗಿದ್ದಾವೆ. ಹಾಗಾಗಿ ಸೋತಿದ ತಕ್ಷಣ ವ್ಯಕ್ತಿನ ಅಥವಾ ಪಕ್ಷವನ್ನು ಸರಿ ಇಲ್ಲ ಅಂತ ಕೂಡ ಜಡ್ಜ್ ಮಾಡೋಕ್ಕೆ ಸಾಧ್ಯ ಇಲ್ಲ.